ಉಜ್ವಲ್ ಅವರು ಬೆಂಗಳೂರು ಸಿಟಿ MLA ಮೀಟಿಂಗ್ ಮಾಡಿದ್ದಾರೆ. ಪಕ್ಷ ಮುಂದೆ ಏನು ಇವತ್ತು ಸರ್ಕಾರ ಜಾತಿ ಗಣತಿ ವಿಚಾರದಲ್ಲಿ ಕೆಲವೊಂದು ಮನೆ ಮನೆಗೆ ಭೇಟಿಯನ್ನ ಕೊಡ್ಲಿಕ್ಕೆ ಮುಂದಿನ ತಿಂಗಳಿಂದ ಈಗಾಗಲೇ ಬ್ಯಾಕ್ವರ್ಡ್ ಕ್ಯಾಸ್ಟ್ ಸೆನ್ಸಸ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ತಮ್ಮ ಅಭಿಪ್ರಾಯಗಳನ್ನ ಕೇಳಿದ್ದಾರೆ. ಮತ್ತೆ BBMP ಚುನಾವಣೆ ಕೂಡ ಮಾಡಬೇಕು ಅಂತ ಹೇಳಿ ನವೆಂಬರ್ ಡಿಸೆಂಬರ್ಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅದ್ರ ಬಗ್ಗೆ ಅಭಿಪ್ರಾಯಗಳನ್ನ ಕೇಳಿದ್ದಾರೆ. ಸೊ ವಾರ್ಡ್ನ ವಿಂಗಡಣೆ ಬಗ್ಗೆ ಸರ್ಕಾರ ಏನೇನು ಮಾಡ್ತಾ ಇದೆ, ಏನು ಮುಂದಿನ ನಡವಳಿಕೆ BBMP ಚುನಾವಣೆಯಲ್ಲಿ ಯಾವ್ಯಾವ ನಡವಳಿಕೆಗಳು ಆಗ್ತದೆ, ಸೊ ಅದಕ್ಕೆ ಚುನಾವಣೆಗೆ ತಯಾರಾಗಲಿಕ್ಕೆ ನೀವೆಲ್ಲ ಏನು ಮಾಡಬೇಕು ಅನ್ನೋದನ್ನ ಮಾನ್ಯ AICCಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪಕ್ಷದ ಅಧ್ಯಕ್ಷರಿಬ್ಬರು ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಆ ಮಾಹಿತಿ ಮೇಲೆ ನಾವು ಕೆಲಸ ಮಾಡ್ತೀವಿ. ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮಗೆ ಆಹ್ವಾನ ಇತ್ತು, ನಮ್ಮನ್ನ ಕರೆದಿದ್ರು, ಸಭೆ ಇದೆ ಬನ್ನಿ ಅಂತೇಳಿ ಹೋಗಿದ್ವಿ. ಯಾರು ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಅಲ್ಲಿ ನಿಂತು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು, ಬೆಂಗಳೂರಿನ ನಾಯಕರುಗಳನ್ನ ಮಾತ್ರ ಕರೆದಿದ್ದು. ಬೆಂಗಳೂರಿಗೆ ಸಂಬಂಧಪಟ್ಟಂತ ಶಾಸಕರುಗಳು ಮತ್ತು ಡಿಫೀಟೆಡ್ ಕ್ಯಾಂಡಿಡೇಟ್ಸು ಅವ್ರನ್ನೆಲ್ಲರೂ ಕೂಡ ಈಗ ನೆಕ್ಸ್ಟ್ ಮಂತ್ ಏನೋ ಕ್ಯಾಸ್ಟ್ ಸೆನ್ಸಸ್ಸು ಶುರು ಆಗ್ತಾ ಇದೆ. ಸೊ ಶುರು ಆಗೋ ಸಂದರ್ಭದಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನ ತಿಳಿಸಿದ್ದಾರೆ. ಅದ್ರ ಜೊತೆಗೆ BBMP ಚುನಾವಣೆ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ, ಅಫಿಡವಿಟ್ ಅನ್ನ ಏನು ಸರ್ಕಾರ ಸಲ್ಲಿಸಿದೆ, ಅದಕ್ಕೆ ಏನು ತೀರ್ಮಾನ ಮಾಡಬೇಕು ಅಂಥೇಳಿ ಕೆಲವ್ರಿಗೆ ಗೊಂದಲಗಳಿದೆ. ಎಷ್ಟು ಸೀಟ್ ಮಾಡ್ತಾರೆ, ಏನು ಮಾಡ್ತಾರೆ, ಕ್ಯಾಟಗರಿ ಏನು ಬರುತ್ತೆ, ಏನು ಅಂತ. ಸೊ ವಾರ್ಡ್ ಡಿವಿಷನ್ಸ್ ಆದಮೇಲೆ ಅದ್ರ ಬಗ್ಗೆ ಬರಲಿಕ್ಕೆ ಸಾಧ್ಯ. ವಾರ್ಡ್ ಡಿವಿಷನ್ ಮಾಡೋದಕ್ಕೆ, ವೋಟರ್ ಲಿಸ್ಟ್ ತಯಾರಿ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಬರೆದಿದ್ದೀವಿ. ಅದೆಲ್ಲನೂ ಕೂಡ ನಡೀತದೆ, ಪ್ರಕ್ರಿಯೆಗಳು ನಡೀತದೆ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈಗಲಿಂದನೇ ತಯಾರಿ ಆಗಬೇಕು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣೆ ಮುಂದೂಡೋ ಪ್ರಶ್ನೆ ಇಲ್ಲ, ಚುನಾವಣೆ ನಡೆಸಬೇಕಾಗತ್ತೆ, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನನಗೆ ಇಲ್ಲ, ಅದೇನಿಲ್ಲ, ಆ ಥರ ಏನಿಲ್ಲ. ಸಿದ್ಧತೆ ಮಾಡಲಿಕ್ಕೆ ಪಕ್ಷದ ಕಾರ್ಯಕರ್ತರು, ಲೀಡರ್ಗಳಿಗೆಲ್ಲ ನಿನ್ನೆ ರಾತ್ರಿ ತಾನೇ ಎಲ್ಲ ಹೇಳಿದ್ದಾರೆ. ಚುನಾವಣೆ ಮುಂದೂಡೋ ಪ್ರಶ್ನೆ ಇಲ್ಲ, ನಾವು ಚುನಾವಣೆಗೆ ಸಿದ್ಧರಾಗಿ ಟೆನಿಕಾಸ್ಟ್ ಚುನಾವಣೆ ಆಗತ್ತೆ. ನವೆಂಬರ್ ಒಳಗಡೆ ನಾವು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ತೀವಿ. ಏನು ಡಿಲಿಮಿಟೇಷನ್, ಇದು ಕಾನ್ಸ್ಟಿಟ್ಯೂನ್ಸಿ ಏರಿಯಾ ವೈಸ್, ವಾರ್ಡ್ ವೈಸ್ ವಿಂಗಡಣೆ ಮಾಡ್ತೀವಿ. ಅದು ಏನೇನಿದೆ, ನಿಮ್ದಷ್ಟು ಏನಾರ ಸಲಹೆಗಳಿತ್ತು ಅಂತ ಅಂದರೆ ನೀವು ಸಂಬಂಧಪಟ್ಟಂತ ಶಾಸಕರುಗಳು, ಮಂತ್ರಿಗಳಿಗೆ ನಿಮ್ಮ ಏರಿಯಾದಲ್ಲಿ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಡ್ತೀವಿ. ನಿಮ್ದೇನು ಸಲಹೆಗಳಿದ್ರು ಕೊಡಿ, ಆಮೇಲೆ ಬಂದು ನಮ್ಗೇನು ಮಾಡಿ ಹಿಂಗೆ ಮಾಡಿ ಅಂದ್ರೆ ಆಗೋದಿಲ್ಲ ಅಂಥೇಳಿ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇದು ಪಬ್ಲಿಕ್ ಆಗಿ ನಡೆಯುವಂಥ ವಿಚಾರ. ಸೊ ಪಬ್ಲಿಕ್ ಅಲ್ಲಿ ಎಲ್ಲಾ ಜಾತಿಯವರು ಅವ್ರವ್ರ ಜಾತಿಯವ್ರನ್ನ ಈಗ ನಮ್ಮ ಜಾತಿಯವರು ಕೂಡ ಅಪಸ್ವರ ಎತ್ತಿದ್ರು. ಸೊ ಈಗ ಅವಕಾಶ ಸಿಕ್ಕಿದೆ. ಈಗ ಎಷ್ಟು ಬೇಕಾದರೂ ಅದಕ್ಕೆ ವ್ಯಾಪಕವಾಗಿ ಹಳ್ಳಿ ಮಟ್ಟದಲ್ಲಿ, ನಗರ ಪ್ರದೇಶಗಳಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡು ಪರಿಷ್ಕರಣೆ ಏನಾಗ್ತಾ ಇದೆ. ಈಗೇನು SC ಜನಗಣತಿ ಮಾಡುದು ಇಂಟರ್ನಲ್ ರಿಸರ್ವೇಷನ್ಗೆ, ಸೊ ಅದೇ ಥರ ಇಲ್ಲೂ ಕೂಡ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ ಸೊ ಎಲ್ಲರೂ ಕೂಡ ಅದನ್ನು ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಈ ಜಾತಿ ಆ ಜಾತಿ ಅಂತಲ್ಲ, ಎಲ್ಲ ಜಾತಿಯವರು ಕೂಡ ಯಾರ್ಯಾರು ಮನಸ್ಸಿನಲ್ಲಿ ಏನೇನೋ ಭಾರ ಇಟ್ಕೊಂಡಿದ್ದಾರೋ ಆ ಭಾರನ ಹೊರ ಹಾಕ್ಕೊಂಡು ಮುಕ್ತವಾಗಿ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದು ಒಳ್ಳೆಯದು. ಪಕ್ಷದವರಾಗಲಿ, ಮಠಾಧಿಪತಿಗಳಾಗಲಿ, ಬೇರೆ ಬೇರೆ ಸಂಘಟನೆಗಳಾಗಲಿ, ಅಥವಾ ವೈಯಕ್ತಿಕವಾಗಿ ಜಾತಿ ಹೆಸರಿನಲ್ಲಿ ಮಾಡುವಂಥವ್ರಾಗಲಿ, ಅವರೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಂಡು ನಾಳೆ ದಿನ ಮತ್ತೆ ತಿರ್ಗಾ ನಮ್ಮನ್ನು ಕೇಳಲಿಲ್ಲ, ನಮ್ಮನೆಗೆ ಬರಲಿಲ್ಲ, ಸ್ಟಿಕ್ಕರ್ ಹಾಕ್ಬಿಟ್ರು, ಹಾಕ್ಬಿಟ್ರು ಅನ್ನೋದಕ್ಕಿಂತ ಮುಕ್ತವಾಗಿ ಅವಕಾಶ ಸಿಕ್ಕಿದೆ, ಮುಕ್ತವಾಗಿ ಅದನ್ನ ಬಳಸ್ಕೊಳ್ಳೋದು ಒಳ್ಳೆಯದು. ಅಲ್ಲ ನೋಡ್ರಿ, ಅವ್ರು ಯಾತಕ್ಕೆ ಕೇಳಿದ್ದಾರೆ ಅಂತ ಅಂದ್ರೆ BJPಲಿರೋರೆಲ್ಲರೂ ಕೂಡ
ಬಿಜೆಪಿಯ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಅಧಿಕಾರಕ್ಕೋಸ್ಕರ ಭಯದ ವಾತಾವರಣಕ್ಕೋಸ್ಕರ ಅಲ್ಲಿ ಬಿಜೆಪಿನಲ್ಲಿ ಹೋಗಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೊರತು ಬಿಜೆಪಿಯ ತತ್ವ ಸಿದ್ಧಾಂತ ಏನು, ಮೂಲ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ಶಿವಕುಮಾರ್ ಅವರು ಬಿಜೆಪಿ ತತ್ವ ಸಿದ್ಧಾಂತದ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಕಮ್ಯುನಿಸ್ಟ್ ತತ್ವ ಸಿದ್ಧಾಂತದ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಜಾತ್ಯತೀತ ಒಕ್ಕೂಟದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕೂಡ ಒಪ್ಕೊಂಡು ಒಬ್ಬ ಭಾರತೀಯನಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನೀವು ಇದನ್ನ ರಾಜಕಾರಣದಲ್ಲಿದ್ಮೇಲೆ ನೀವು ಇದನ್ನ ಮಾಡಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಅದರಲ್ಲಿ ಬೇರೆ ಏನು ಅರ್ಥ ಬರೋಂಥದ್ದಲ್ಲ, ಬೇರೆ ಅರ್ಥ ಬರುವಂಥದ್ದಲ್ಲ, ಅವ್ರಿಗೆ ಇರೋಂಥ ವಿಚಾರನ. ಈಗ ಎಷ್ಟೋ ಜನ ಮಂತ್ರಿಗಳಾಗಿದ್ದವರು, DCMಗಳಾಗಿದ್ದವರು, ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿ, ಅವ್ರಿಗೆ RSS ಗೀತೆ ಬರ್ತದ ನೋಡೋಣ. ರಿಯಾಲಿಟಿ ಚೆಕ್ ಮಾಡಿ, ನಾಳೆ ಬೆಳಗ್ಗೆಯಿಂದ ಮಾಡಿ. ಅಲ್ಲ, ಗೊತ್ತಾಗ್ಬೇಕಲ್ವಾ ನಿಮ್ಗೆ? ಇವತ್ತಿಂದಾನೇ ಚೆಕ್ ಮಾಡಿ, ಟೈಮ್ ಕೊಡಬೇಡಿ. ನಕಲಿಗಳಿದ್ದಾರೆ, ನಕಲಿ ಬಿಜೆಪಿಗರು. ಡಿ ಕೆ ಶಿವಕುಮಾರ್ ಅವರು ಇನ್ನೂ RSS ನಂಟು ಹೋಗಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಯಾವತ್ತೂ RSS ಜೊತೆ ನಂಟಿಲ್ಲ. ಹಿಂದೆ ಅವರು ಕೂಡ ಕೆಲವು ಶಾಖೆಗಳು ಅವರು ಕೂಡ ಹೇಳಿದ್ದಾರೆ. ರಾಜಕಾರಣಕ್ಕಿಂತ ಮುಂಚೆ ನಮ್ಮ ಮನೆ ಗ್ರೌಂಡ್ ಹತ್ರನೇ ಇತ್ತು, ಅಲ್ಲೇ ಶಾಖೆ ನಡೆಸ್ತಾ ಇತ್ತು. ಬಹಳ ಹಿರಿಯರೆಲ್ಲರೂ ಕೂಡ RSS ನಲ್ಲಿ ಇರ್ತಕ್ಕಂಥ ಹಿರಿಯರುಗಳು ಎಲ್ಲರೂ ಕೂಡ ಅವರಿಗೆ ಸಾಕಷ್ಟು ಜನ ಗೊತ್ತಿದ್ದಾರೆ. ಸೊ ನಮ್ಮ ಮನೆ ಪಕ್ಕದಲ್ಲೇ, ನಮ್ಮ ದೊಡ್ಡಮ್ಮನ ಮನೆ ಪಕ್ಕದಲ್ಲೇ ಇದ್ರು, ಬೇರೆ ದೂರ ಏನಿರ್ಲಿಲ್ಲ. ನಾವೆಲ್ಲ ಏನು, ನಾವೆಲ್ಲ ಆಟ ಆಡಕ್ ಹೋಯ್ತಿದ್ವು. ಥ್ಯಾಂಕ್ ಯು.